ಯಾರನ್ನ ಯಾರು ಕಾಪಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಬ್ಬರನ್ನು ನಾಶ ಮಾಡ್ತೀನಿ. ಮಾತಾಡು. ಆದಿಶೇಷ ಏನಾಯ್ತು? ಮಾತಾಡು ಆದಿಶೇಷ, ಮಾತಾಡು. ತ್ರಿಶೂಲ್ ಏನಾಯ್ತು? ಎದ್ದೇಳು. ಆದಿಶೇಷ ಏನಾಯ್ತು? ಮಾತಾಡು ಆದಿಶೇಷ, ಮಾತಾಡು. ಶಿವಾನಿ, ನಾನೇನು ಬದುಕೋದಿಲ್ಲ. ನನ್ನನ್ನು ಕ್ಷಮಿಸು. ಈ ಜನ್ಮದಲ್ಲೂ ನಾವಿಬ್ರು ಒಂದಾಗಕ್ಕಾಗೋದಿಲ್ಲ. ಇಲ್ಲ ಇಲ್ಲ, ನಿನ್ಗೇನು ಆಗೋದಿಲ್ಲ. ಶಿವಾನಿ, ನನ್ನನ್ನು ಕ್ಷಮಿಸು. ಜನ್ಮದಲ್ಲೂ ನನ್ನ ಒಂಟಿ ಮಾಡಿ ಹೋದೆ, ಈ ಜನ್ಮದಲ್ಲೂ ನನ್ನ ಒಂಟಿ ಮಾಡಿ ಹೋದ್ಯಾ? ಇಲ್ಲ ಇಲ್ಲ, ನಿನ್ನ ನನ್ನಿಂದ ದೂರ ಮಾಡಿದವ್ರನ್ನ ನಾನು ಕ್ಷಮಿಸೋದಿಲ್ಲ. ನಾನು ಕ್ಷಮಿಸೋದಿಲ್ಲ. ನಮ್ ಡ್ಯಾಡ್ ನಮಗ್ ಬೇಕು, ಅವ್ರಿಗೇನು ಮಾಡಬೇಡ. ಶಿವಾನಿ, ನಮ್ ಡ್ಯಾಡಿಗೆ ಏನು ಮಾಡಬೇಡ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ನೋಡು. ಅಮ್ಮ ಬಿಟ್ಬಿಡಮ್ಮ, ನಿಮ್ ಕೈ ಮುಗಿದು ಬಿಟ್ಬಿಡಮ್ಮ. ಯಜಮಾನ್ರೆ, ಆ ನಾಗಡಿ ನಮ್ಮ ಸುಮ್ಮನೆ ಬಿಡೋದಿಲ್ಲ. ಆ ನಾಗಮಣಿ ವಾಪಸ್ ಕೊಟ್ಬಿಡೋಣ. ಬೇಡ ನಂದೀಶ, ಕೊಡ್ಬೇಡ. ಆ ನಾಗಮಣಿ ಪಡೆಯೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತು. ಯಾವುದೇ ಕಾರಣಕ್ಕೂ ವಾಪಸ್ ಕೊಡ್ಬೇಡ. ಏಯ್, ನಿನಗೆ ಪ್ರಾಣ ಭಿಕ್ಷೆ ಕೊಡೋದು ಅಸಾಧ್ಯ. ನನ್ನನ್ನ ಯಾರ ಕೈಲೂ ತಡೆಯೋದಕ್ಕಾಗಲ್ಲ. ನನ್ನ ಆದಿಶೇಷನ ಸಾವಿನ ಪ್ರತೀಕಾರದ ಕಿಚ್ಚು ನಿಮ್ಮ ಸುಡದೆ ಸುಮ್ಮನೆ ಬಿಡೋದಿಲ್ಲ. ಶಿವಾನಿ, ಸುಮ್ಮನೆ ನನ್ನ ಎದುರು ಹಾಕೋಬೇಡ. ನಿನಗೆ ಹಲ್ಲಲ್ಲಿ ಮಾತ್ರ ವಿಷ, ನನಗೆ ದೇಹ ಪೂರ್ತಿ ವಿಷ. ನಿನ್ನ ಸಾವನ್ನ ನೀನೇ ಹತ್ರ ಕರ್ಕೋತಾ ಇದೀಯಾ. ಯಾರ್ ಸಾವನ್ನ ಯಾರ್ ಕರಿತಾ ಇದಾರೆ ಅಂತ ಈಗ ಗೊತ್ತಾಗುತ್ತೆ. ನಾಗಮಣಿ,
ಏಯ್, ನಾಗಮಣಿಯ ಸಹಾಯದಿಂದ ಇಚ್ಛಾದಾರಿ ನಾಗಾಗಿ ಬದಲಾಗಿದ್ಯಾ? ಯಾಕೆ ಹೀಗೆ ಮಾಡ್ತಿದ್ಯಾ? ಇದರಿಂದ ನಿನಗೇನ್ ಲಾಭ? 2 ಜನ್ಮದಲ್ಲೂ ನನ್ನ ಆದಿಶೇಷನ ಕೊಂದಿದ್ಯಾ. ನಾವೇನ್ ದ್ರೋಹ ಮಾಡಿದೀವಿ ನಿನಗೆ? ನನಗೆ ನಾಗಮಣಿ ಬೇಕು. ಅದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಸರ್ವನಾಶ ಮಾಡ್ತೀನಿ. ನನ್ನ ಎದುರಿಸೋದು ಸುಲಭ ಅನ್ಕೋಬೇಡ. ನಾಗಲೋಕದವರ ಶಕ್ತಿ ಏನು ಅಂತ ನಿನ್ಗಿನ್ನ ಗೊತ್ತಿಲ್ಲ. ನಾಗಮಣಿನ ಕಳ್ಕೊಂಡು ನೀವೆಲ್ಲ ಹಲ್ಕಿತ್ತಿರೋ ಹಾವಾಗಿದ್ದೀರಾ. ನಿಮಗೇನೇ ಶಕ್ತಿ ಇರ್ಬೋದು, ನಾನು ನಿಮಗಿಂತ ಶಕ್ತಿಶಾಲಿ. ಯಾರ ಶಕ್ತಿ ಹೆಚ್ಚು ಅಂತ ಈಗ್ಲೇ ಗೊತ್ತಾಗ್ಲಿ. ಸೋಲು ಒಪ್ಕೊಂಡು ಶರಣಾಗು. ಸಾವೇ ಎದುರಾದ್ರೂ ಸರಿ, ಸೋಲು ಮಾತೇ ಇಲ್ಲ. ನಾಗಲೋಕದ ಕಿಚ್ಚು ನಿನಗಿನ್ನ ಗೊತ್ತಿಲ್ಲ. ಏ, ನನ್ನ ರೋಷದ ಬಗ್ಗೆ ನಿನಗ್ ಗೊತ್ತಿಲ್ಲ. ಇದೇನಿದು ಅಚಾತುರ್ಯ. ಭೂಮಿಯಲ್ಲಿ ನಾಗಲೋಕದವರಿಗೆ ಪ್ರಾಣಾಪಾಯದ ಸೂಚನೆ ಸಿಗ್ತಾ ಇದೆ. ಅಂದ್ರೆ ಶಿವಾನಿ ಆದಿಶೇಷ. ನನ್ನಿಂದ ಎಂತ ತಪ್ಪಾಯ್ತು. ನಾನು ಬರುವಾಗ ಆದಿಶೇಷನ ತಲೆಯಿಂದ ದಿಗ್ವಿಜಯನ ವಿಷಯವನ್ನ ಅಳಿಸೋದಕ್ಕೆ ಮರೆತುಬಿಟ್ಟೆ. ನನ್ನಿಂದ ಆದ ಈ ತಪ್ಪನ್ನು ಸರಿಪಡಿಸ್ತಾ ಇದ್ರೆ ದಿಗ್ವಿಜಯ ನಾಗಮಣಿಯಿಂದ ಎಲ್ಲರನ್ನೂ ಸಾಯಿಸ್ತಾನೆ. ಆಗ ನಾಗಮಣಿಯನ್ನು ತರಲು ನಾಗಲೋಕದ ಯಾವ ಸದಸ್ಯರಿಗೂ ಸಾಧ್ಯ ಇರೋದಿಲ್ಲ. ಆದಿಶೇಷ ಬದುಕಬೇಕು, ಶಿವನಿಗೂ ಉಳಿಬೇಕು. ಪರಮೇಶ್ವರ, ಭೂಮಿ ನಾನು ತೊರೆಯುವಾಗ ಯಾವ ಸ್ಥಿತಿಯಲ್ಲಿತ್ತೋ ಈಗ ಮರಳಿ ಅದೇ ಹಳೆಯ ಸ್ಥಿತಿಗೆ ಬರುವಂತೆ ಮಾಡು. ಶಿವಾನಿ, ಆದಿಶೇಷ ತ್ರಿಶೂಲ್ ಎಚ್ಚರ ಮಾಡ್ಕೋ. ತ್ರಿಶೂಲ್ ಮಾತಾಡು, ಏನಾಯ್ತು? ನಾನು ಇಲ್ಲಿಗೆ ಬಂದೆ. ನನಗೇನಾಯ್ತು? ನಾನೇ ಕಿಲ್ಬಿದ್ದೆ. ಹೇಳಿ ಶಿವಾನಿ. ಅದನ್ನ ಹೇಳ್ಬೇಕಾಗಿರೋದು ನೀನು ಇಲ್ಲೇನ್ ಮಾಡ್ತಿದ್ಯಾ? ಅಮೃತ ಜೊತೆ ಏನ್ ಮಾತಾಡ್ತಿದ್ದೆ? ಅಮೃತ ಎಲ್ಲಿ? ಅಮೃತ ಎಲ್ಲಿದ್ಯಾ? ಅಮೃತ ಎಲ್ಲಿದ್ದೀರಾ? ಶಿವಾನಿ, ಅಮೃತ ಎಲ್ಲಿ? ನೋಡಿದ್ಯಾ? ನೀನೇನ್ ಮಾಡ್ತಾ ಇದ್ಯಾ? ನಾನ್ ಬಂದು ತುಂಬಾ ಹೊತ್ತಾಯ್ತು ಅಂತ ನಂಗೆ ಅನ್ಸ್ತಿದೆ. ಅಮೃತನ್ ದೇಹ ಮಾಯ ಅದಾಗಿತ್ತು. ಅಮೃತ ಮಾಯ ಆಗೋದ್ರಾ?
ಸಾರಿ ಅಮೃತ, ನಿಮ್ಮನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಶಿವಾನಿ, ಅಮೃತ ಸತ್ತೋದ್ರು. ತ್ರಿಶೂಲ್, ಏನ್ ಮಾತಾಡ್ತಿದ್ಯಾ ನೀನು? ಅಮೃತಂಗೆ ಏನಾಯ್ತು? ಶಿವಾನಿ, ನಾನು ಯಾಕೆ ಸುಳ್ಳು ಹೇಳಿ? ಅಮೃತ ನಿಜವಾಗ್ಲೂ ಸತ್ತೋದ್ರು. ನನ್ನ ಕಣ್ಮುಂದೆನೆ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ನಾನು ಅವ್ರನ್ನ ಬದುಕಿಸ್ಕೋತೀನಿ ಅಂತನೂ ಹೇಳಿದೆ. ಆದ್ರೆ ನಾನು ಉಳಿಯೋದಿಲ್ಲ ಅಂತ ಅವರೇ ಹೇಳಿದ್ರು. ಅಮೃತ, ಅಮೃತ ಯಾಕೆ ಹೀಗ್ ಮಾಡ್ದೆ? ಏನಾಯ್ತು ನಿನ್ಗೆ? ಯಾರು ಯಾರು ನಿನ್ನ ಸ್ಥಿತಿ ಕಾರಣ? ಯಾರು ನಿನಗೆ ಏನ್ ಮಾಡಿದ್ರು ಹೇಳು ತ್ರಿಶೂಲ್? ಅಮೃತಗೆ ಯಾರು ಏನ್ ಮಾಡಿದ್ರು ಹೇಳು. ಶಿವಾನಿ, ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನ್ ನಡೀತಾ ಇದೆಯೋ ಏನೂ ಗೊತ್ತಾಗ್ತಾ ಇಲ್ಲ. ಅಂತದೇನಾಯ್ತು? ಶಿವಾನಿ, ಅಮೃತ ನಾವು ಅನ್ಕೊಂಡಂಗೆ ಮನುಷ್ಯಲೇ ಅಲ್ಲ. ಅಂದ್ರೆ ಅಂದ್ರೆ ಅವರು ಇಚ್ಛಾಧಾರಿ ನಾಗಿಣಿ ಅಂತೆ. ಅಮೃತ ಹಾವು. ಇವನ್ಗೆ ಅಮೃತ ಬಗ್ಗೆ ಏನೋ ಗೊತ್ತಾಗಿರೋ ಹಾಗಿದೆ. ಅವಳು ನಾಗಿಣಿ ಅನ್ನೋದೇನಾದ್ರೂ ಗೊತ್ತಾಗಿದ್ಯಾ? ಅಮೃತ ಬಗ್ಗೆ ನಿನ್ಗೇನ್ ಗೊತ್ತು? ಅವಳು ಇನ್ನೇನಾದ್ರೂ ಹೇಳಿದ್ಲ? ಅದು ಅಮೃತ, ಹಾ, ನನ್ನ ಪ್ರೀತಿ. ನಿನ್ನ ಪ್ರೀತಿ? ಏನ್ ನಿನ್ ಪ್ರೀತಿ ತ್ರಿಶೂಲ್? ಅಮೃತ ಇವನ್ ಹತ್ರ ಏನೋ ಹೇಳಿ ಹೋಗಿದ್ದಾಳೆ. ಅದೇನು ಅಂತ ನಾನು ತಿಳ್ಕೋಬೇಕು. ಅಮೃತ ಏನೇನೋ ಹೇಳಿದ್ರು, ಜ್ಞಾಪಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಏನು ನೆನಪು ಬರ್ತಾ ಇಲ್ಲ. ಏನದು ಹೇಳು, ನೆನಪು ಮಾಡ್ಕೋ ತ್ರಿಶೂಲ್. ತ್ರಿಶೂಲ್, ಏನಾದ್ರು ನೆನಪಾಯ್ತಾ? ಇಲ್ಲ ಶಿವಾನಿ, ಮಾಡ್ಕೋ ಟ್ರೈ ಮಾಡ್ತಾ ಇದ್ದೀನಿ. ಏನು ನೆನಪಕ್ಕೆ ಬರ್ತಾ ಇಲ್ಲ. ಇದು ದೈವ ರಹಸ್ಯ. ನೀನೇನಾದ್ರೂ ಹೇಳಿದ್ರೆ ನಿನ್ನ ಪ್ರೀತಿ ಸುಳ್ಳಾಗತ್ತೆ. ಹೇಳು, ನೆನಪಾಯ್ತಾ? ಅದು ಅಮೃತ ಹೇಳಿದ್ದನ್ನು ಶಿವಾನಿಗೆ ಹೇಳಕ್ಕಾಗೋದಿಲ್ಲ. ಆ ದೈವ ರಹಸ್ಯನ ಹೇಳಿದ್ರೆ ಆ ರಹಸ್ಯ ಸುಳ್ಳಾಗತ್ತೆ ಅಂತ ಅಮೃತ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ. ನಾನು ಹೇಳಲ್ಲ. ನನ್ನ ಪ್ರೀತಿ ನಾನು ಕಳ್ಕೊಳ್ಳಲ್ಲ. ತ್ರಿಶೂಲ್, ನನಗೆ ಟೆನ್ಷನ್ ಆಗ್ತಿದೆ. ಅರ್ಥ ಮಾಡ್ಕೋ, ಕಾಯಿಸ್ಬೇಡ ನನ್ನ. ಶಿವಾನಿ, ಅಮೃತ ಏನೂ ಹೇಳಿಲ್ಲ. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು? ಆಗ್ಲೇ ಅವಳು ಏನೋ ಹೇಳಿದ್ಲು ಅಂತ ಹೇಳ್ತಿದ್ದೆ. ಮುಚ್ಚಿಡಕ್ ಟ್ರೈ ಮಾಡ್ತಿದ್ಯಾ? ಇಲ್ಲ ಶಿವಾನಿ, ಅವ್ರು ಏನೂ ಹೇಳಿಲ್ಲ. ಮತ್ತಾಗ್ಲೇ ಹೇಳಿದ್ದು? ಅದು ನಾನು ಇನ್ನು ಬದುಕೋದಿಲ್ಲ ಅಂತ ನನಗೆ ಹೇಳ್ತಾ ಇದ್ರು. ಆಮೇಲೆ ನನಗೇನಾಯ್ತು ಅಂತ ನನಗೇ ಗೊತ್ತಾಗ್ಲಿಲ್ಲ. ಎಚ್ಚರ ಆದ್ಮೇಲೆ ನೀನು ನನ್ನ ಎದುರುಗಡೆ ಇದ್ದೆ. ಶಿವಾನಿ, ಅಮೃತ ನಿನಗೆ ಗೊತ್ತು? ಅವರು ಮುಂಚೆನೆ ಪರಿಚಯ ಇದ್ರಾ? ಅಮೃತ ಇಚ್ಛಾಧಾರಿ ನಾಗಿಣಿ ಅಂತ ನಿನಗೆ ಮುಂಚೆನೆ ಗೊತ್ತಿತ್ತಾ? ಅಮೃತ ನಿನಗೆ ಗೊತ್ತು? ಅವರು ಮುಂಚೆನೆ ಪರಿಚಯ ಇದ್ರಾ? ಅಮೃತ ಇಚ್ಛಾಧಾರಿ ನಾಗಿಣಿ ಅಂತ ನಿನಗೆ ಮುಂಚೆನೆ ಗೊತ್ತಿತ್ತಾ? ಇಲ್ಲ, ನಂಗಳ ಪರಿಚಯ ಇಲ್ಲ. ನಿನಗೆ ಅಮೃತ ಪರಿಚಯನೇ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಯಾಕೆ ಕೇಳ್ತಾ ಇದೆಯಾ? ಅವ್ರನ್ನ ಯಾಕೆ ಹುಡ್ಕೊಂಬಂದೆ? ಅದು ಅವಳೆ ಬರೋದಕ್ಕೆ ಹೇಳಿದ್ಲು. ಬರೋದಕ್ಕೆ ಹೇಳಿದ್ರಾ? ಯಾಕೆ? ಏನೋ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ಲು, ಅದಕ್ಕೆ ಹುಡ್ಕೊಂಬಂದೆ. ಶಿವಾನಿ ಅಮೃತ ಜೊತೆ ಮಾತಾಡೋದಿತ್ತಾ? ಇವಳಿಗೂ ಆ ದೈವ ರಹಸ್ಯ ಏನು ಅಂತ ಹೇಳಬೇಕು ಅಂತಿದ್ರಾ? ಅಂದ್ರೆ ಇವಳಿಗೆ ಹೇಳೋದನ್ನ ನನಗೆ ಹೇಳಿದ್ರಾ? ಹಾಗಾದ್ರೆ ನಾನು ಶಿವಾನಿಗೆ ಇವಾಗ ಆ ವಿಷಯನ ಹೇಳಬೇಕಾ? ಶಿವಾನಿ, ಅಮೃತ ಯಾವ ವಿಷಯ ಮಾತಾಡಬೇಕು ಅಂತಿದ್ರು ಅನ್ನೋದೇನಾದ್ರೂ ಗೊತ್ತಾ?
ನನಗೆ ಗೊತ್ತಿಲ್ಲ. ದೇವ್ರೇ, ಒಳ್ಳೆ ಕನ್ಫ್ಯೂಷನ್ ಆಯ್ತಲ್ಲ. ಶಿವಾನಿಗೆ ನಾನು ಇವಾಗ ಆ ವಿಷಯನ ಹೇಳಬೇಕಾ ಬೇಡವಾ? ಇವಾಗ ಬೇಡ, ಸ್ವಲ್ಪ ದಿನ ಕಾದು ಸಮಯ ಸಂದರ್ಭ ನೋಡಿ ಹೇಳ್ತೀನಿ. ಶಿವಾನಿ, ದಯವಿಟ್ಟು ಬೇಜಾರಾಗಿರ್ಬೇಡ. ಅಮೃತ ನಮ್ಮ ಜೊತೆಗೆ ಇದ್ದಿದ್ರೆ ನಮ್ಗೆ ನಿಜವಾಗ್ಲೂ ಖುಷಿಯಾಗಿರೋದು. ಏನು ಮಾಡೋದು, ದೇವರು ಒಳ್ಳೆಯವ್ರಿಗೆ ಆಯಸ್ ಕೊಡಲ್ಲ. ಅಮೃತನ ಬೇಗ ಕಳ್ಕೊಂಬಿಟ್ವಿ. ಅಮೃತ ಸತ್ತೋಗಿದ್ದಾರೆ ಸರಿ, ಆದರೆ ಅವ್ರು ಭೂಮಿಗೆ ಬಂದಿದ್ದ ಕಾರಣನೇ ಗೊತ್ತಾಗಿಲ್ವಲ್ಲ. ಅವ್ರು ನನಗೆ ಪರಿಚಯ ಆಗಿದ್ದು ಯಜಮಾನ್ರ ಮನೇಲಿ. ಅವ್ರಿಗೆ ಯಜಮಾನ್ರಿಗೆ ಹೇಗೆ ಪರಿಚಯ, ಅವ್ರನ್ನೇ ಕೇಳಬೇಕು. ಬಾ ಶಿವಾನಿ, ಮನೆಗೆ ಬಿಡ್ತೀನಿ. ಶಿವಾನಿ, ಅಮೃತ ನಾವು ಕಳ್ಕೊಂಡಾಗಿದೆ. ತುಂಬ ಬೇಜಾರಾಗತ್ತೆ, ದುಃಖ ಆಗತ್ತೆ ನಿಜ. ಆದರೆ ಸತ್ಯನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಇವಾಗ ನೀವು ಹೀಗೆ ಅಳ್ತಾ ನಿಂತಿದ್ರೆ ಅಮೃತನ ಆತ್ಮಕ್ಕೆ ಶಾಂತಿ ಸಿಗತ್ತಾ? ನೀನೇ ಹೇಳು. ದಯವಿಟ್ಟು ಕಣ್ಣೀರು ಹಾಕ್ಬೇಡ ಶಿವಾನಿ. ಬಾ ಹೋಗೋಣ. ಅಮ್ಮೋರೆ, ತ್ರಿಶೂಲ್ನೆಲ್ಲಾದ್ರೂ ಕಳ್ಸಿದ್ದೀರಾ? ಅವ್ನು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಫೋನ್ ಮಾಡ್ತಾನೆ ಇದ್ದೀನಿ, ಲೈನ್ ಸಿಗ್ತಾ ಇಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇಲ್ಲ ಮಧುಮತಿ, ನಾನು ಎಲ್ಲೂ ಕಳ್ಸಿಲ್ವಲ್ಲ. ಇಷ್ಟೊತ್ತು ಅಮೃತ ಎಲ್ಲಿ ಅಂತ ಚಿಂತೆ ಆಗ್ತಾ ಇತ್ತು, ಈಗ ತ್ರಿಶೂಲ್ ಎಲ್ಲಿ ಅಂತ ಚಿಂತೆ ಆಗ್ತಾ ಇದೆ. ಅವರೇ ಎಲ್ಲಾದ್ರೂ ಕಳ್ಸಿರ್ಬೋದು. ತಡಿ ಕೇಳ್ತೀನಿ. ನಿಮಿಷ ಇರಕ್ಕ. ಏನಮ್ಮ, ನಿನ್ನ ಮಗ ಈ ಮನೇಲಿರೋದು ಮನೆ ಕೆಲಸ ಮಾಡೋದಕ್ಕೆ ಅಲ್ವಾ? ಮನೆ ಕೆಲಸದನ್ನ ಯಾವುದೋ ಕೆಲಸದ ಮೇಲೆ ಆಚೆ ಕಳಿಸಿರ್ತಾರೆ. ಅದಕ್ಕೆ ಅವ್ನು ಕಾಣಿಸ್ತಿಲ್ಲ ಅಂತ ಗೋಳು ಹೊಡ್ಕೊಂಡು ಬಂದ್ಬಿಟ್ರೆ ನೀನು. ನಿನ್ನ ಮಗನ ಮೇಲೆ ಪ್ರೀತಿ ಇದ್ರೆ ಅದನ್ನ ಮನೇಲಿ ಇಟ್ಕೋ, ಇಲ್ಲಲ್ಲ. ಎತ್ತ ಕರಳ ಸಂಕಟ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ನಾನು ಯಜಮಾನ್ರ ಹತ್ರನೇ ಕೇಳ್ತೀನಿ. ಅದು ಯಜಮಾನ್ರೆಲ್ಲೂ ಕಳಿಸಿಲ್ಲ ಅಂತ ಹೇಳಿದಿರ್ತಾನೆ, ಮತ್ತೆ ಅವ್ರನ್ನ ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಮನೆಯವರೆಲ್ಲ ಅವನು ಬರೋದನ್ನೇ ಕಾಯ್ತಾ ಇದ್ದಾರೆ. ಅವನು ಬಂದ ತಕ್ಷಣ ಅವ್ನು ಬಾಯಿ ಬಿಡಿಸೋ ಥರ ಇದ್ದಾರೆ. ಅವನೇನಾದರೂ ಬಾಯಿ ಬಿಟ್ಟರೆ, ನನ್ನ ಜೊತೆ ಹೋಗಿದ್ದೆ ಅಂತ ಏನಾದ್ರು ಹೇಳಿದ್ರೆ. ಎಲ್ಲೋ ಹೋಗಿರ್ತಾನೆ ಅವನು, ಬರ್ತಾನೆ, ಕಾಯೋಣ. ಯಜಮಾನ್ರೆ, ನಾನು ಅಂದ್ಕೊಂಡಿದ್ದ ಹಾಗೆ ಬಂದೇ ಬಿಟ್ಟ. ಮನೆಯವ್ರು ಬಾಯಿ ಬಿಡಿಸ್ತಾರೋ ಏನೋ. ಸುಶೂಲ್, ಸುಶೂಲ್, ಎಲ್ಲೋಗಿದ್ದೋ? ಯಾಕೋ ಹೀಗೆಲ್ಲ ಮಾಡ್ತಾ ಇದ್ಯಾ? ಏನ್ ಕೆಲಸ ಇರುತ್ತೆ ಹೊರಗಡೆ ನಿನಗೆ? ಅದು ತ್ರಿಶೂಲ್ ನಿನ್ನೆ ಕೇಳ್ತಿರೋದು, ಎಲ್ಲಿ ಹೋಗಿದ್ದೋ? ಯಜಮಾನ ಮುಖ ಏನ್ ನೋಡ್ತಾ ಇದ್ಯೋ? ನನ್ನ ಪ್ರಶ್ನೆ ಉತ್ತರ ಕೊಡು. ಬಾ, ಯಜಮಾನ್ರ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಯಜಮಾನ್ರ ಹತ್ರ? ಅವ್ರ ಹತ್ರ ಮುಖ್ಯವಾದ ವಿಷಯ ಮಾತಾಡೋದೇನಿದೆ? ನನ್ನ ಹತ್ರನೇ ಮಾತಾಡು. ಮುಖ್ಯವಾದ ವಿಷಯ ಅಂತ ಹೇಳಿದ್ನಲ್ಲ, ಅದನ್ನ ಅವ್ರ ಹತ್ರನೇ ಮಾತಾಡಬೇಕು. ತ್ರಿಶೂಲ್, ತ್ರಿಶೂಲ್, ಯಜಮಾನ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ವಿಷಯ? ಎಲ್ಲರ ಮುಂದೆ ಬೇಡ, ಆ ಕಡೆ ಬನ್ನಿ. ಹೇಳು, ಏನು ವಿಷಯ? ಯಜಮಾನ್ರೆ, ಅಮೃತ ಎಲ್ಲಿ ಗೊತ್ತಾ? ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಊರಿಗೆ ಹೋಗಿರ್ಬೇಕು. ಅಮೃತ ಊರಿಗೆ ಹೋಗಿದ್ದಾರಾ? ನಿಜ ಹೇಳಿ.